ಜೀನಾಗಿ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಶನಿವಾರದ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಗೆ 100% ಫಲಿತಾಂಶ. ಶ್ರೀಗಳಿಂದ ಅಭಿನಂದನೆ. ಗ್ರಾಮೀಣ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಕೊಡಚಾದ್ರಿ ಶಿಕ್ಷಣ ಸಂಸ್ಥೆ ಪ್ರೇರಕ ಶಕ್ತಿ ಎಂದ ಶ್ರೀಗಳು. ಸಾಗರದ ಗೋಪಾಲ್ಗೌಡ ಸ್ಟೇಡಿಯಂನಲ್ಲಿ 2 ದಿನಗಳ ಗುಡಿಗಾರ ಹಬ್ಬ. ಕಲೆ ಜೊತೆ ಕ್ರೀಡೆಯಲ್ಲೂ ಪಾಲ್ಗೊಳ್ಳಲು ವಿಜಯಕುಮಾರ್ ಕರೆ. ಈಗ ಸುದ್ದಿಯ ವಿವರ. ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ತಮಗೆ ಸಿಕ್ಕ ಶಿಕ್ಷಣದ ಮೂಲಕ ಮಕ್ಕಳು ನಗರ ಪ್ರದೇಶದ ಮಕ್ಕಳಿಗೆ ಎಲ್ಲ ಹಂತದಲ್ಲೂ ಸಮರ್ಥವಾಗಿ ಸ್ಪರ್ಧೆ ನೀಡುವ ವ್ಯಕ್ತಿತ್ವ ರೂಪಿಸಬೇಕು ಎಂದು ಡಾಕ್ಟರ್ ಗುರು ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳು ತಿಳಿಸಿದರು. ಸಾಗರ ತಾಲೂಕಿನ ಕೋಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಿಣಿವಾರದ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ 100% ಫಲಿತಾಂಶ ಪಡೆದಿರುವ ಹಿನ್ನೆಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ವಿದ್ಯಾರ್ಥಿಗಳ ಬೀಳ್ಕೊಡುಗೆಯ ಮತ್ತು ಅಭಿನಂದನಾ ಸಮಾರಂಭದ ಈ ಪವಿತ್ರ ಕಾರ್ಯಕ್ರಮದ ಅಧ್ಯಕ್ಷರು, ಈ ಸಂಸ್ಥೆಯ ಅಧ್ಯಕ್ಷರೂ ಆದಂತಹ ಶ್ರೀಯುತ ಪ್ರಕಾಶ್ ರವರೇ, ಈ ಸಭೆಗೆ ಗೌರವಾನ್ವಿತರಾಗಿ ಆಗಮಿಸಿ ತಮ್ಮ ನುಡಿಗಳನ್ನಾಡಿದಂತಹ ಆತ್ಮೀಯರಾದಂತಹ ಶ್ರೀಯುತ ಆವಿನಳ್ಳಿಯ ರಾಜೇಂದ್ರ ಅವರೇ, ಈ ಸಂಸ್ಥೆಯ ಗೌರವಾನ್ವಿತ ಸದಸ್ಯರು, ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಆತ್ಮೀಯರಾದಂತಹ ನವೀನ್ ಜಿ ಅವರೇ, ಇನ್ನೋರ್ವ ಈ ಸಂಸ್ಥೆಯ ಗೌರವಾನ್ವಿತ ಸದಸ್ಯರು, ಆತ್ಮೀಯರು ಆದಂತಹ ವಿರೂಪಾಕ್ಷ ಗೌಡ್ರವರೇ, ಈ ನಮ್ಮ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ಮತ್ತು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ಸಂಸ್ಥೆಯ ಗೌರವಾನ್ವಿತ ಶಿಕ್ಷಕರೇ, ಆಗಮಿಸಿದ ಪೋಷಕವೃಂದವೇ, ಧರ್ಮಾಭಿಮಾನಿಗಳೇ, ಬಹುಶಃ ಇಲ್ಲಿವರೆಗೆ ಆಗಮಿಸಿದ ಅತಿಥಿಗಳು, ಸಂಸ್ಥೆಯ ಅಧ್ಯಕ್ಷರು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಅತ್ಯಂತ ಉತ್ತಮವಾದಂತಹ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಈಗಾಗಲೇ ನಮ್ಮೆಲ್ಲ ಅತಿಥಿಗಳು ಹೇಳಿದ ಹಾಗೆ ಇವತ್ತು ಒಂದು ಪವಿತ್ರ ದಿನ, ಅಕ್ಷಯ ತೃತೀಯ, ವೈಶಾಖ ಶುದ್ಧ ತೃತೀಯ. ಬಹುಶಃ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ದಿನ. ಪಂಚಪೀಠಗಳಲ್ಲಿ ಒಂದಾದಂತಹ ವೈರಾಗ್ಯ ಸಿಂಹಾಸನದ ಶ್ರೀಮತ್ ಕಿಮ್ಮತ್ ಕೇದಾರ ಜಗದ್ಗುರು ಏಕೋರಾಮರಾಧ್ಯ ಭಗವತ್ಪಾದರ ಒಂದು ಜಯಂತಿ ಕೂಡ ಇವತ್ತು ಹೌದು. ವಿಶೇಷವಾಗಿ ಬಸವ ಜಯಂತಿಯ ದಿನ ಸುಮಾರು 2008ರಲ್ಲಿ ನಮ್ಮ ಸಂಸ್ಥೆ ಪ್ರಾರಂಭಗೊಂಡು ಇಂದಿಗೆ 15 ವರ್ಷವನ್ನು ಕಳೆದು 16ನೇ ವರ್ಷದಲ್ಲಿ ಪಾದಾರ್ಪಣೆಯನ್ನು ಮಾಡಿದೆ. ಈ ವರ್ಷದ ವಿಶೇಷವಾಗಿ ನಮ್ಮ 10ನೇ ತರಗತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಜೀವನಕ್ಕೆ ಅತ್ಯಂತ ಮೌಲ್ಯ ಬರುವಂತಹ ದಿನವೂ ಸಿಕ್ಕಂತಾಗಿದೆ. ಬಹುಶಃ ಈ 5 ಬ್ಯಾಚ್ ನಮ್ಮ ಸಂಸ್ಥೆಯಿಂದ ಈಗಾಗಲೇ ಮುಂದಿನ ಅಧ್ಯಯನಕ್ಕಾಗಿ ಅವರೆಲ್ಲ ತೆರಳಿದ್ದಾರೆ. ಈ ವರ್ಷದ 2023-24ನೇ ಸಾಲಿನ ಏನು SSLCಯ ವಿದ್ಯಾರ್ಥಿಗಳಿಗೆ ಅತ್ಯಂತ ಅಮೂಲ್ಯ ದಿನನೂ ಕೂಡ ದೊರಕಿದೆ. ಈಗಾಗಲೇ ನಮ್ಮ ವೇದಿಕೆ ಮೇಲಿದ್ದಂತ ಎಲ್ಲ ಗಣ್ಯರು ಕೂಡ ಮಾತನಾಡಿದ್ದಾರೆ. ಜೀವನದಲ್ಲಿ ಒಂದು ಗುರಿ, ಆ ಗುರಿಯನ್ನು ತಲುಪಬೇಕಾದ್ರೆ ಒಬ್ಬ ಗುರು ಸಮರ್ಥವಾಗಿ ಇರಬೇಕನ್ನುವಂತ ಧೋರಣೆಯನ್ನು ಎಲ್ಲರೂ ಕೂಡ ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ
ಬದುಕಿಗೆ ಬೇಕಾದಂತ ಅನೇಕ ವಿಚಾರಗಳನ್ನ ನಮ್ಮ ನವೀನ್ ಅವರು ಇರ್ಬೋದು, ರಾಜೇಂದ್ರ ಗೌಡರು ಇರ್ಬೋದು, ವಿರೂಪಾಕ್ಷ ಗೌಡರು, ಸಂಸ್ಥೆ ಅಧ್ಯಕ್ಷರಾದಂತ ನಮ್ಮ ಪ್ರಕಾಶ್ ಅವರು, ನಿಮಗೆ ಬೆಳೆಯುವಂತಹ ಅವಕಾಶಗಳು ಅತ್ಯಂತ ಅಮೂಲ್ಯವಾಗಿದ್ದಾವೆ. ಬಹುಶಃ ನಾವು ಪಡೆದಂತ ಅಂಕಗಳೇ ಶ್ರೇಷ್ಠ ಅಲ್ಲ, ಇದು ಒಂದು ಘಟ್ಟ. ನಿಮ್ಮ ಮುಂದಿನ ಭವಿಷ್ಯತ್ತಿಗೆ ಇದು ತೇರ್ಗಡೆಯ ಜೀವನ. ಇವತ್ತು ಇದೊಂದು ಹಂತವನ್ನು ನೀವೆಲ್ಲರೂ ಕೂಡ ಪಡ್ಕೊಂಡಿದ್ದೀರಿ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಸಾಧಿಸುವಂತಹ ಅವಕಾಶಗಳು ನಿಮ್ಮೆಲ್ಲರಿಗೂ ಕೂಡ ಇದ್ದಾವೆ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ನಮ್ಮ ಶಿಕ್ಷಕರು, ಶಿಕ್ಷಕಿಯರು, ಆಯಾಗಳು, ಈಗಾಗಲೇ ನಮ್ಮ ಬಹುಶಃ ನವೀನ್ ಗೌಡರು ಪ್ರಸ್ತಾವನೆ ಮಾಡಿದ ಹಾಗೆ ಒಬ್ಬ ವಾಹನ ಚಾಲಕನಿಂದ ಹಿಡ್ಕೊಂಡು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಎಲ್ಲರ ಒಂದು ಸಹಕಾರದ ಜೊತೆಗೆ, ಪೋಷಕರ ಒಂದು ಸಹಕಾರದ ಜೊತೆಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷ ಅನ್ನುವಂಥ ವಿಚಾರವನ್ನು ತಿಳಿಸಿ, ನೀವೆಲ್ಲ ಮುದ್ದು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಈ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿ, ಈ ಸಂಸ್ಥೆಯಿಂದ ನೀವೆಲ್ಲರೂ ಕೂಡ ಅಭ್ಯುದಯ ಬಾಗಿಲನ್ನ ನೀವೆಲ್ಲ ಬೆಳಗಿಸಿಕೊಳ್ಳ್ರಿ ಅನ್ನುವಂಥ ವಿಚಾರವನ್ನು ತಿಳಿಸಿ, ಎಷ್ಟೇ ಅನಿವಾರ್ಯ ಇರಲಿ, ಇವತ್ತು ಪವಿತ್ರ ದಿನ, ಪಂಚಪೀಠಗಳಲ್ಲಿ ಒಂದಾದಂತ ಪರಮಪೀಠವಾದಂತ ಹಿಮವತ್ ಕೇದಾರದ ಜಗದ್ಗುರು ಏಕೋರಾಮರಾಜರ ಜಯಂತಿ. ಅದು ಯಾರಿಗೂ ನಮ್ಗೆ ನೆನಪೇ ಇಲ್ಲ. ಅಕ್ಷಯ ತೃತೀಯ ದಿನದೇ ಅಂದ್ರೆ ಪಂಚಪೀಠಗಳು ಅವು ಒಂದೇ ಮಠಗಳಿಗೆ ಸಂಬಂಧಪಟ್ಟವಂತಲ್ಲ, ರಾಷ್ಟ್ರೀಯ ಗುರುಪೀಠಗಳು ಇವೆಲ್ಲ. ಪ್ರಥಮ ಪೀಠ ರಂಭಾಪುರಿ ಪೀಠ, ಎರಡನೆಯದು ಉಜ್ಜಯಿನಿ ಪೀಠ, ಮೂರನೆಯದು ಹಿಮವತ್ ಕೇದಾರ, ನಾಲ್ಕನೆಯದು ಶ್ರೀಮತ್ ಶ್ರೀಶೈಲ, ಐದನೆಯದ್ದು ಶ್ರೀಮತ್ ಕಾಶಿ ಪೀಠ. ಹೀಗೆ ಈ ಪಂಚಪೀಠಗಳಲ್ಲಿ ಒಂದಾದಂತ ಪರಮಪೀಠದ ಮೂಲ ಆಚಾರ್ಯರಾದಂತ ಏಕೋರಾಮರಾಜರ ಜಯಂತಿಯನ್ನು ಕೂಡ ಇವತ್ತು ಈ ಅಕ್ಷಯ ತೃತೀಯ ದಿನದಿಂದ ನಾವು ನಡ್ಕೊಂಡು ಬಂದಿದೆ, ಪರಂಪರೆಯಿಂದ ನೆನೆದುಕೊಂಡು ಬಂದಿದೆ. ವಿಶೇಷವಾಗಿ ಇವತ್ತು ಬಸವ ಜಯಂತಿಯೂ ಕೂಡ ಇರುವುದರಿಂದ ನಿಮ್ಮೆಲ್ಲರ ಬದುಕಿಗೆ ಆ ಅಕ್ಷಯ ತೃತೀಯ, ನಿಮ್ಮ ಬದುಕು ಕ್ಷಯವಾಗದಿರಲಿ, ಅಕ್ಷಯವಾಗಲಿ ಅನ್ನುವಂಥ ದಿನ ನಿಮ್ಮೆಲ್ಲರಿಗೂ ಕೂಡ ದೊರಕಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ, ನಮ್ಮ ಸಂಸ್ಥೆಗೆ ಸಹಕಾರ ನೀಡುವಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭವನ್ನು ಹಾರೈಸಿ, ಸಮಯ ಬಹಳ ಆಗಿದೆ, ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ, ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಎಲ್ಲ ಮುಖ್ಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಶುಭವನ್ನು ಹಾರೈಸಿ, ಇಂದು SSLCಯಲ್ಲಿ 10ನೇ ತರಗತಿಯಲ್ಲಿ ಏನು ಉತ್ತೀರ್ಣರಾದಂತಹ ಮುಂದಿನ ಬದುಕನ್ನು ಕಟ್ಟಿಕೊಳ್ಳುವಂತಹ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸಿ, ಅವರ ಜೀವನ ಸುಖಮಯವಾಗಿರಲಿ ಅಂತೇಳಿ ಹಾರೈಸಿ ಸಂದೇಶಕ್ಕೆ ವಿರಾಮ ನೀಡ್ತಾ ಇದ್ದೇವೆ. ಶೋಭಿತ. ಸಂಸ್ಥೆ ಅಧ್ಯಕ್ಷ ಪ್ರಕಾಶ್ ಕೆಆರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕೋಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನವೀನ್ ಗೌಡ, ವಿರೂಪಾಕ್ಷ ಗೌಡ, ಗೋರುದತ್ತ, ಕೀರ್ತಿ ಇನ್ನಿತರರು ಹಾಜರಿದ್ದರು. ತ್ರಿಷಾ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ಪ್ರೇಕ್ಷಾ ಸ್ವಾಗತಿಸಿದರು. ಮುಖ್ಯ ಶಿಕ್ಷಕಿ ನಂದಾ ಪ್ರಾಸ್ತಾವಿಕ ಮಾತನಾಡಿದರು. ಮಾನ್ಯ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕರಕುಶಲ ಕಲೆಯ ಮೂಲಕ ನಾಡಿನಾದ್ಯಂತ ಹೆಸರು ಗಳಿಸಿರುವ ಗುಡಿಗಾರ ಸಮಾಜ ಕ್ರೀಡೆಯಲ್ಲೂ ತನ್ನ ಇರುವಿಕೆಯನ್ನು ತೋರಿಸುತ್ತಾ ಬಂದಿದೆ ಎಂದು ಅಖಿಲ ಭಾರತ ಗುಡಿಗಾರ ಸಮಾಜದ ರಾಜ್ಯಾಧ್ಯಕ್ಷ ವಿಜಯಕುಮಾರ್ ಜಡೆ ತಿಳಿಸಿದರು. ಸಾಗರದ ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ಶನಿವಾರ ಅಖಿಲ ಭಾರತ ಗುಡಿಗಾರ ಸಮಾಜ ಮತ್ತು ಗುಡಿಗಾರ ಯುವ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಗುಡಿಗಾರ ಹಬ್ಬ ಕ್ರೀಡಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಆತ್ಮೀಯ ಸಮಾಜ ಬಾಂಧವರೇ, ಈ ದಿನ GCL 4ನೇ ಆವೃತ್ತಿಯ ಕ್ರೀಡಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಅಖಿಲ ಭಾರತ ಗುಡಿಗಾರ ಸಮಾಜ ಮತ್ತು GYT ಅವರು ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. GYT ಅವರು ಸುಮಾರು 2013ರಿಂದ ಈ ಒಂದು ಕ್ರೀಡಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದು ಬಹಳ ಸಕ್ಸಸ್ ಆಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಈ ಸಾರಿ ಸಹ ಅದೇ ರೀತಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಬಹಳಷ್ಟು ಖುಷಿ ಆಗುತ್ತೆ. ಈ ಎಲ್ಲ ಯಂಗ್ಸ್ಟರ್ಸ್ ನೋಡ್ಬಿಟ್ಟು ಬಹಳಷ್ಟು ಖುಷಿ ಆಗುತ್ತೆ. ಮೊದಲಿನಿಂದಲೂ ನಮಗೆ ಈ ಯಂಗ್ಸ್ಟರ್ಸ್ ಜನ ಹೇಳ್ತಾ ಇದ್ರು, ಸಮಾಜ ಬಾಂಧವರು ಹೇಳ್ತಾ ಇದ್ರು, ಅವರು ಯಾವುದಕ್ಕೂ ಬರೋದಿಲ್ಲ, ಬರೀ ಕ್ರಿಕೆಟ್ ಅಲ್ಲಿ ಮಾತ್ರ ತಮ್ಮನ್ನು ತೊಡಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಈ ಸರಿ ನನಗೆ GYT ಅವರು ಒಂದು ಭರವಸೆ ಕೊಟ್ಟಿದ್ದಾರೆ. ನಾವು ಈ ಕಾರ್ಯಕ್ರಮ ಆದಮೇಲೆ ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಸಮಾಜದ ಏನೇ ಒಂದು
ರಚನಾತ್ಮಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೀವಿ, ಅದರಲ್ಲಿ ಭಾಗವಹಿಸ್ತೀವಿ. ನಿಮ್ಮ ಜೊತೆಗೆ ನಾವು ನಡೆದು ಸಮಾಜದಲ್ಲಿ ಒಳ್ಳೆಯ ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಗುಡಿಗಾರ ಯುವ ಟ್ರಸ್ಟ್ನ ನವೀನ್ ಮಾತನಾಡಿ, ಇದೊಂದು ಮೂಮೆಂಟ್ ಎಲ್ಲರೂ ಕಾಯ್ತಾ ಇರ್ತೀವಿ, ಎಲ್ಲ ಪ್ಲೇಯರ್ಸು ಕಾಯ್ತಾ ಇರ್ತೀವಿ 2 ವರ್ಷಕ್ಕೊಂದ್ಸತಿ. ಈ ಈವೆಂಟ್ ನ ಗ್ರ್ಯಾಂಡ್ ಸಕ್ಸಸ್ ಮಾಡೋದು ನಿಮ್ ಕೈಯಲ್ಲೇ ಇದೆ. ಈ ಈವೆಂಟ್ ನ ಹೆಂಗೆ ತಗೊಂಡೋಗೋದು ನಿಮ್ ಕೈಯಲ್ಲೇ ಇದೆ. ಈ ಸತಿ ಈವೆಂಟ್ ಎಸ್ಪೆಷಲಿ ತುಂಬಾ ಸೂಕ್ಷ್ಮವಾಗಿ ನಡೀಬೇಕು. ಎಲ್ಲರಿಗೂ ಗೊತ್ತಿದೆ ಸಿಚುವೇಶನ್ ಹೆಂಗಿದೆ ಅಂತ. ಐ ಟೆಲ್ ಇನ್ ಇಂಗ್ಲಿಷ್ ಆಲ್ಸೋ. ಸೊ ತುಂಬಾ ಸೂಕ್ಷ್ಮವಾಗಿ ನಡಿಬೇಕು. ಒಂದು ರಿಕ್ವೆಸ್ಟ್ ಎಲ್ಲರಿಗೂ, ಅಂಪೈರ್ಸ್ ಇದ್ದಾರೆ ಇಲ್ಲಿ, ಯಾವ ಟೀಮ್ಗೂ ಯಾರು ಸಪೋರ್ಟ್ ಮಾಡಕ್ ಬಂದಿಲ್ಲ. ಹೇಳ್ಬಿಡ್ತೀವಿ ನಾವು ಆಯೋಜಕರು, ಎಲ್ಲರೂ ನಮ್ಮವ್ರೆ, ಯಾರು ಗೆದ್ರು ನಮ್ಮವರೇ ಗೆದ್ದಂಗೆ. ಇಲ್ಲಿ ಯಾರು ಸಪೋರ್ಟ್ ಮಾಡಕ್ ಯಾರು ಬಂದಿಲ್ಲ. ದಯವಿಟ್ಟು ಮ್ಯಾಚ್ ನಡಿಬೇಕಾರೆ ಸಣ್ಣ ಪುಟ್ಟ ಏನೇ ವ್ಯತ್ಯಾಸಗಳಾದ್ರೂ ಅದನ್ನ ದೊಡ್ಡದು ಮಾಡಿ ಸೀನ್ ಮಾಡಬೇಡಿ. ಯಾಕಂದ್ರೆ ಇನ್ನ ಕೋಡ್ ಆಫ್ ಕಾಂಡಕ್ಟ್ ಅಲ್ಲಿ ಇದೆ. ಪೊಲೀಸರು ಯಾವಾಗಾದ್ರೂ ಬಂದು ಏನಾದ್ರೂ ಕಿರಿಕಾಯ್ತು ಅಂದ್ರೆ, ಯಾರಾದ್ರೂ ಈಗ ಏನಾದ್ರೂ ಹಚ್ಕೊಟ್ರೆ ಟೂರ್ನಮೆಂಟ್ನೇ ಸ್ಟಾಪ್ ಮಾಡ್ತಾರೆ. ನಮ್ಗೆ ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟಿರೋದೇ ಹಂಗೆ. ಏನಾದ್ರೂ ಗಲಾಟೆ ಆಯ್ತು, ನಮಗೆ ನಾವು ಆರ್ಗನೈಸರ್ಸ್ ಆಗಿ ತುಂಬಾ ಅದನ್ನ ಮಿತಿ ಮೀರಿದ್ರೆ ನಾವು ಆ ಟೀಮ್ನ ಡಿಸ್ಕ್ವಾಲಿಫೈ ಮಾಡಬೇಕಾಗುತ್ತೆ. ಅದನ್ನ ಆ ಥರ ನೀವು ಮಾಡ್ಕೋಬೇಡಿ. ಕ್ಯಾಪ್ಟನ್ಸ್ ನಿಮ್ಮ ಜವಾಬ್ದಾರಿ. ಅಂಪೈರ್ಸ್ ಇದ್ದಾರೆ, ಅವರು ಡಿಸಿಷನ್ ಕೊಡ್ತಾರೆ, ವಿಡಿಯೋ ಸಪೋರ್ಟ್ ಇದೆ. ನಮಗೆ ಎಷ್ಟು ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡೋಕ್ಕಾಗುತ್ತೋ ಒಂದು ಡಿಸಿಷನ್ ಬಗ್ಗೆ ನಾವು ಮಾಡ್ಬೋದು. ಅದನ್ನ ದೊಡ್ಡದಾಗಿ ಹೇಳ್ಕೊಂಡು ಜಗಳ ಮಾಡಿ ಆ ಥರ ದಯವಿಟ್ಟು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈ ಸತಿ ಮಾತ್ರ ತುಂಬಾ ಸೂಕ್ಷ್ಮವಾಗಿದೆ. ಒಂದು ಸ್ವಲ್ಪ ಕಿರಿಕಾದ್ರೂ ಏನಾದರೂ ಆಗ್ಬೋದು, ಈವೆಂಟನ್ನೇ ಸ್ಟಾಪ್ ಮಾಡ್ಬೋದು. ಸೊ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಯಾರು ಇದು ಮಾಡಕ್ ಬಂದಿಲ್ಲ, ಎಲ್ಲರೂ ಗೆಲ್ಬೇಕು ಅಂತಾನೆ ಬಂದಿರೋದು. ಆ ಹುಮ್ಮಸ್ಸಲ್ಲೇ ಆಡೋಣ, ಪಾಸಿಟಿವ್ ಆಗಿ ಆಡೋಣ, ಏನು ನೆಗೆಟಿವ್ ಬೇಡ. ಚೆನ್ನಾಗಿ ತಗೊಂಡೋಗೋಣ, ಈವೆಂಟ್ನ ಗ್ರ್ಯಾಂಡ್ ಸಕ್ಸಸ್ ಮಾಡೋಣ. ಎಲ್ಲರಿಗೂ ಹೇಳ್ತೀನಿ, ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲನೂ ಒಳ್ಳೆ ಟೀಮು, ಎಲ್ಲರೂ ನಮ್ಮವ್ರೆ. ಇಲ್ಲಿ ಯಾರು ಬೇರೆಯವ್ರು ಯಾರು ಇಲ್ಲ, ಎಲ್ಲ ನಮ್ಮವ್ರೆ, ನಮ್ಮ ಬ್ರದರ್ಸೇ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಿಚುವೇಶನ್ನ. ಕ್ಯಾಪ್ಟನ್ಸ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ. ನಾವು ಆಮೇಲೆ ಆ ಥರ ಡಿಸಿಷನ್ ತಗೊಳ್ಬೇಕು ಅನ್ನೋ ಪರಿಸ್ಥಿತಿಗೆ ನೀವು ತರಬೇಡಿ. ಯಾರೋ ಕ್ಯಾಪ್ಟನ್ ಬಂದು ಮಾತಾಡೋದಿದ್ರೆ, ಎಲ್ಲರೂ ಟೀಮಲ್ಲಿ 11 ಜನ ಬಂದು ಮಾತಾಡೋ ನೆಸೆಸಿಟಿ ಇಲ್ಲ. ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಮಾತ್ರ ಕೊಡ್ತೀವಿ ಅವಕಾಶ. ಅವ್ರು ಬಂದು ಏನೇ ಡಿಸಿಷನ್ ಇದ್ರು ಮಾತಾಡಿ, ಅದು ಬಿಟ್ಟು ಬೇರೆ ಏನು ಬೇಡ. ಕಮಾನ್ ಗೈಸ್, ವಿಲ್ ಮೇಕ್ ಇಟ್ ಅ ಗ್ರ್ಯಾಂಡ್ ಸಕ್ಸಸ್. ಇಂಗ್ಲಿಷ್ ಓಕೆ ಗೈಸ್, ಆಲ್ ದಿ ವೆರಿ ಬೆಸ್ಟ್. ಈಗ ಅಧ್ಯಕ್ಷರಿದ್ದಾರೆ, ಅವರು ಹಿ ಟೇಕ್ ಓವರ್ ದ ಸ್ಟೇಜ್. ಅಧ್ಯಕ್ಷರೇ ಬನ್ನಿ. ಗುಡಿಗಾರ ಯುವ ಟ್ರಸ್ಟ್ ಅಧ್ಯಕ್ಷ ರಾಘವೇಂದ್ರ ಎಂ, ಸಮಾಜದ ಉಪಾಧ್ಯಕ್ಷ ಜಗದೀಶ್ ಗುಡಿಗಾರ್, ಕಾರ್ಯದರ್ಶಿ ಮಹೇಶ್ ವಿ ಗುಡಿಗಾರ್, ಸ್ಮಿತಾ ಸುಧಾಕರ್ ಗುಡಿಗಾರ್, ಲೋಕೇಶ್ ಗುಡಿಗಾರ್, ಕರಣ್, ಗಣೇಶ್, ನವೀನ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.